ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಅಂಶನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮ ರೋಗಕ್ಕೆ ತುತ್ತಾದ್ರೆ ಆತನ ಆತ್ಮವಿಶ್ವಾಸ ಕೂಡ ಕಡಿಮೆಯಾಗುತ್ತೆ. ಕೀಳರಿಮೆ ಭಾವನೆ ಆತನಲ್ಲಿ ಹೆಚ್ಚಾಗುತ್ತೆ. ಈ ಚರ್ಮ ರೋಗವನ್ನ ಬಹಳಷ್ಟು ಜನ ಸಾಧಾರಣ ಅಂತ ಭಾವಿಸ್ತಾರೆ. ಆದ್ರೆ ಇದು ಸಾಧಾರಣ ಅಲ್ವೇ ಅಲ್ಲ. ರೋಗ ನಿರೋಧಕ ಶಕ್ತಿ ಕುಂದುತ್ತಾ ಇದೆ ಅನ್ನೋದಕ್ಕೆ ಇದು ಸೂಚಕ. ಸೋರಿಯಾಸಿಸ್ ಮಾರಣಾಂತಿಕ ಅಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವಂತ ರೋಗ ಇದಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಸಿಗ್ತವೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೆ ಹೊಟ್ಟೆ ಮೇಲ್ಭಾಗದ ಮೇಲೂ ಕೂಡ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮರೋಗಿಗಳು ಭಯ ಪಡುವಂತ ಅಗತ್ಯ ಇಲ್ಲ. ಈ ಕಾಯಿಲೆ ಬರದ ರೀತಿ ತಡೆಯೋದಕ್ಕೆ ಅನೇಕ ಮಾರ್ಗಗಳಿವೆ. ಇವೆಲ್ಲದರ ಬಗ್ಗೆ ಮಾತನಾಡ್ತಾರೆ, ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದ ಡಾಕ್ಟರ್ ಸ್ನೇಹ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ. ನಮಸ್ತೆ. ಬಹಳ ಬೇಸಿಕ್ ಇಂದಾನೆ ಶುರು ಮಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು ಅನ್ನೋದಾಗಿ. ಓಕೆ, ಸೊ ಬೇಸಿಕಲಿ ನೀವು ಹೇಳ್ದಂಗೆ ಅದು ಕೂಡ ಒಂದು ಚರ್ಮ ರೋಗನೇ. ಜನರಲಿ ಇದಕ್ಕೆ ಪುರುಷ ಮಹಿಳೆ ಅನ್ನುವಂಥ ಡಿಫ್ರೆನ್ಸಿಯೇಷನ್ ಇಲ್ಲ, ಚಿಕ್ಕ ಮಕ್ಕಳು ಅನ್ನುವಂಥದ್ದಿಲ್ಲ. ಈಗ ಯಾವುದೇ ಏಜಸ್ಸಲ್ಲೂ ಕಂಡು ಬರುವಂತಹ ಚರ್ಮಕ್ಕೆ ಆಗುವಂತಹ ಒಂದು ಕಾಯಿಲೆ ಆಗಿದೆ. ಇದನ್ನು ನಾವು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಸಾಮಾನ್ಯ ಈಗ ಕೆಲವೊಂದು ಚರ್ಮಕ್ಕೆ ಬೇರೆ ಕೆಲವೊಂದು ಕಂಡೀಷನ್ಸು ಬರುತ್ತೆ. ಸೊ ಬೇಸಿಕಲಿ ಈಗ ಸಣ್ಣದಾಗಿ ಒಂದು ಪಿಂಪಲ್ ಬರ್ಬೋದು, ಅದು ಒಂದಿಷ್ಟು ದಿನ ಇರುತ್ತೆ, ಸರಿ ಹೋಗುತ್ತೆ. ಏನೋ ಒಂದು ಕಟ್ ಆಗುತ್ತೆ, ಅದು ಕ್ಲೀನ್ ಆಗೋಗುತ್ತೆ. ಮತ್ತೆ ಸೋರಿಯಾಸಿಸ್ ಅನ್ನೋದೇನಿದೆ ಅದರದ್ದೇ ಆದ ಒಂದು ರೋಗ ನಿರೋಧಕ ಶಕ್ತಿಯಲ್ಲಿ ಆಗುವ ವ್ಯತ್ಯಾಸದಿಂದ ಚರ್ಮದ ಮೇಲೆ ಕಾಣುವಂತಹ ತುಂಬ ದಿನ ನೀವು ಹೇಳ್ದಂಗೆ ದೀರ್ಘಕಾಲಿಕವಾಗಿ ಕಾಡುವಂತಹ ಒಂದು ಸಮಸ್ಯೆ. ಸೊ ಬಟ್ ಇದು ಫೆಟಲ್ ಅಲ್ಲ, ಅಂದರೆ ಮಾರಣಾಂತಿಕ ಅಲ್ಲ. ಸೊ ಜನರಲಿ ಇದನ್ನು ನಾವು ಆಟೋಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಸೋರಿಯಾಸಿಸ್ ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ ಪ್ಯಾಚಿ, ಈಚಿ ಆ್ಯಂಡ್ ರೆಡ್ಡಿಶ್ ಸ್ಕಿನ್ ಪ್ರಾಬ್ಲಮ್. ಸೊ ಇದು ಜನರಲಿ ನಮಗೆ ಕಾಣುವಂಥದ್ದು. ಬೇಸಿಕಲಿ ಅದಕ್ಕೆ ಕಾರಣ ಬಂದು ನಾವು ಜೆನೆಟಿಕ್ ಅಂತ ನೋಡ್ತೀವಿ, ಸೈಕೋಸೊಮ್ಯಾಟಿಕ್ ಅಂತ ಕೂಡ ನೋಡ್ತೀವಿ. ಸೊ ಇದಕ್ಕೆ ಇದೇ ಭಾಗದಲ್ಲಾಗುತ್ತೆ, ಇದೇ ಒಂದು ಪಾರ್ಟ್ಗೆ ಆಗುತ್ತೆ, ಇಷ್ಟೇ ದಿನ ಬಂದು ಹೋಗುತ್ತೆ ಅಂತಿಲ್ಲ. ಅದಕ್ಕೆ ರಿಕರೆನ್ಸಿ ಇರುತ್ತೆ, ರೆಮಿಷನ್ಸ್ ಇರುತ್ತೆ. ಅಂದರೆ ಅದು ಇಷ್ಟು ದಿನಗಳು ಕಡಿಮೆ ಆಗಿ ಮತ್ತೆ ತಿರ್ಗಾ ಹೆಚ್ಚಾಗುವಂಥದ್ದು. ಜನರಲಿ ಲೇಮನ್ ವರ್ಲ್ಡಲ್ಲಿ ಇದನ್ನು ನಾವು ವಿಂಟರ್ ಡಿಸೀಸ್ ಅಂತ ಕೂಡ ಕರಿಬಹುದು. ಓಕೆ ಡಾಕ್ಟರ್, ನೀವು ಲಕ್ಷಣಗಳು ಯಾವ ರೀತಿಯಾಗಿ, ಅಂದ್ರೆ ನೀವು ಹೇಳಿದಾಗೆ ರೆಡ್ನೆಸ್ ಗುಳ್ಳೆಗಳು ಕಾಣಿಸ್ಕೊಂಡಾಗ್ಲೇ ಗೊತ್ತಾಗೋದಾ ಇದು ಸೋರಿಯಾಸಿಸ್ ಅಂತ? ಹಂಗೆ ನೋಡಿದ್ರೆ ನಮ್ಮ ಚರ್ಮದ ಮೇಲೆ ತುಂಬಾ ಗುಳ್ಳೆ ಬರುತ್ತೆ. ಆದ ಗುಳ್ಳೆ ಇದು ಸೋರಿಯಾಸಿಸ್ಗೆ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವು ಹಿಂಗೆ ಜಜ್ಮೆಂಟ್ ಮಾಡಕ್ ಆಗುದಿಲ್ಲ. ಬಟ್ ದೆನ್ ಎಸ್, ಆಬ್ವಿಯಸ್ಲಿ ಈಗ ನಿಮ್ಮ ಒಂದು ಹೆರಿಡೇಟರಿ ಪ್ರಿಡಿಸ್ಪೋಸಿಷನ್ ಇದೆ, ನಿಮ್ಮ ದೈಹಿಕವಾಗಿ ರೋಗ ನಿರೋಧಕ ಶಕ್ತಿಯಲ್ಲಿ ಕುಂಠಿತ ಆಗೋದಕ್ಕೆ, ಬೇರೆ ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ದಿನ ಬಳಲಿದ್ದೀರಾ, ಅಥವಾ ನಿಮ್ಮ ಸ್ಕಿನ್ಗೆ ಇಂಜುರಿ ಆಗಿದೆ, ಆ ಥರ ಸಂದರ್ಭದಲ್ಲಿ ಏನಾಗುತ್ತೆ, ಕಾಣುವಂಥ ಈ ಒಂದು ರೆಡಿಶ್ನೆಸ್, ಈ ಪ್ಯಾಚಸ್ ಏನಿರುತ್ತೆ ಸುಮ್ಮನೆ ಅಲ್ಲಿಗೆ ಗುಳ್ಳೆಯಾಗಿ ಉಳ್ಕೊಳ್ಳಲ್ಲ. ಅದು ನಂತರ ಏನಾಗುತ್ತೆ, ಸ್ವಲ್ಪ ಪ್ಯಾಚ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಯಾವಾಗ ಅದು ಪ್ಯಾಚ್ ಆಗುತ್ತೆ, ಈ ಸೋರಿಯಾಸಿಸ್ ಪ್ಯಾಚ್ಗೆ ಅದರದ್ದೇ ಆದ ಒಂದು ಸ್ಪೆಸಿಫಿಕ್ ಅಪಿಯರೆನ್ಸ್ ಇದೆ. ಸೊ ಜನರಲಿ ಅದು ಹೆಂಗಿರುತ್ತೆ, ರೆಡ್ಡಿಶ್ ಪ್ಯಾಚ್ ಆದ ನಂತರ ಅದು ಡ್ರೈ ಹಾಕ್ಕೊಳ್ಳುತ್ತೆ, ಸಿಲ್ವರಿ ಲೈನ್ ಬರುತ್ತೆ, ಅಥವಾ ಅದು ಪ್ಯಾಚ್ ಅಥವಾ ಕ್ರ್ಯಾಕ್ ಇರುತ್ತೆ. ಸ್ವಲ್ಪ ದಿನಗಳ ನಂತರ ಅದೇನಾಗುತ್ತೆ, ಒಣಗಿ ಅದರಿಂದ ಪೌಡರಿ ಚೇಂಜಸ್ ಆಗುತ್ತೆ, ಅಂದರೆ ಉದುರುತ್ತೆ ಚರ್ಮ ಅಂತ ಹೇಳ್ತಾರೆ. ಅದು ನಿಮಗೆ ಯಾವುದೇ ಭಾಗದಲ್ಲೂ ಆಗ್ಬೋದು. ಈಗ ನೀವು ಲಕ್ಷಣಗಳು ಅಂತ ಕೇಳಿದ್ರಿ. ಸೊ ಬೇಸಿಕಲಿ ಅದು ಮೇನ್ ಲಕ್ಷಣ ಅದರದ್ದು ಪ್ಲಾಕ್, ಅಥವಾ ನಾವು ಜನರಲಿ ನೋಡುವಂಥದ್ದು ಸೋರಿಯಾಸಿಸಲ್ಲಿ ತುಂಬ ವಿಧ ಇದೆ. ಬಟ್ ಕಾಮನ್ಲಿ 90% ಆಫ್ ಪೀಪಲಲ್ಲಿ ನಾವು ನೋಡೋದೇನೆಂದರೆ ಪ್ಲಾಕ್ ಸೋರಿಯಾಸಿಸ್ ಅಂತ, ಅಥವಾ ಸೋರಿಯಾಸಿಸ್ ವಲ್ಗ್ಯಾರಿಸ್. ಸೊ ಅದು ಸಾಮಾನ್ಯ ದೇಹದ ಯಾವುದೇ ಭಾಗದಲ್ಲೂ ಆಗ್ಬೋದು. ಅದಾದಾಗ ಅದಕ್ಕೆ ಕಾಣೋದು ಹೀಗೆ, ಈಗ ಗುಳ್ಳೆಗಳ ಥರ ಆಗಿ ನಂತರ ಅದು ಪ್ಯಾಚ್ ಆದಾಗ ಅದು ಡ್ರೈನೆಸ್ ಆಗುತ್ತೆ, ಇಚ್ಚಿನೆಸ್ ಇರುತ್ತೆ, ನಂತರ ಅದು ಸ್ಕೇಲಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದು ಕಾಮನ್ ಕ್ಲಾಸಿಕಲ್ ಪ್ಯಾಚು. ಇನ್ನು ಅದಕ್ಕೆ ನಿಮಗೆ ಅಸೋಸಿಯೇಟೆಡ್ ಆಗಿ ಲಕ್ಷಣಗಳು ಅಂದರೆ ತುರಿಕೆ ಇರುವಂಥದ್ದು, ತುಂಬ ತುರಿಕೆ ಇರುತ್ತೆ, ನಾವೇ ಇರುತ್ತೆ. ಕೆಲವೊಬ್ಬರಿಗೆ ಏನಾಗುತ್ತೆ, ಸ್ಕಿನ್ ಪೇನ್ ಇರುತ್ತೆ. ಸೊ ಸ್ಕಿನ್ ಪೇನ್ನ ಜೊತೆಗೆ ಸ್ವಲ್ಪ ಮಟ್ಟಿಗೆ ರೆಡ್ನೆಸ್ ಅನ್ನೋದಿರುತ್ತೆ. ಅದರ ಜೊತೆಗೆ ಅಸೋಸಿಯೇಟೆಡ್ ಸಿಸ್ಟಮಿಕ್, ಅಂದರೆ ಈಗ ಸಾಮಾನ್ಯ ತುಂಬ ದಿನ ಒಬ್ಬೊಬ್ಬರು ಸೋರಿಯಾಸಿಸಿಂದ ಜಸ್ಟ್ ಫ್ಯೂ ಮಂತ್ಸಿಂದ ಬಳಲ್ತಿರ್ತಾರೆ, ಕೆಲವೊಬ್ಬರು ಸೋರಿಯಾಸಿಸಿಂದ ತುಂಬ ವರ್ಷಗಳು ಬದುಕ್ತಿರ್ತಾರೆ. ಸೊ ಅಂಥ ಲಾಂಗ್ ಟರ್ಮ್ ಸೋರಿಯಾಸಿಸ್ ಆದಾಗ ಏನಾಗುತ್ತೆ, ಕೆಲವೊಬ್ಬರಲ್ಲಿ ನಾವು ನೇಲ್ ಸೋರಿಯಾಸಿಸ್ ಅನ್ನು ಕೂಡ ನೋಡ್ಬೋದು. ಅಂದರೆ ಉಗುರುಗಳು ಒಂದು ರೀತಿ ಯೆಲ್ಲೋಯಿಶ್ನೆಸ್ ಆಗಿರುತ್ತೆ, ಪಿಟ್ಟಿಂಗ್ ಆಗಿರುತ್ತೆ, ಅವುಗಳು ಡಿಫಾರ್ಮ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಕೆಲವೊಬ್ಬರಲ್ಲಿ ಜಾಯಿಂಟ್ಗಳ ಮೇಲೆ ಕೂಡ ಪೇನ್ ಕಾಣ್ತಾ
ಇರುತ್ತೆ. ಸೊ ಈ ಥರದಾದಂಥ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ಗಳು ಕೂಡ ಅಲಾಂಗ್ ವಿತ್ ಪ್ಲ್ಯಾಕು, ಪ್ಯಾಚಸ್ಸು, ರ್ಯಾಷಸ್ಸು, ನವೆ, ತುರಿಕೆ ಅನ್ನೋದು ಹೈ ಲಕ್ಷಣ ಆಗುತ್ತೆ. ಅದರಿಂದಾನೇ ಜನ ಯೂಶ್ವಲಿ ಡಾಕ್ಟರ್ನ ಅಪ್ರೋಚ್ ಮಾಡ್ತಾರೆ. ಸುಮ್ಮನೆ ಒಂದು ಏನೋ ಸ್ಕಿನ್ ಡಿಸ್ಕಲರೇಷನ್ ಆಗಿದೆ ಅಂದರೆ ಜನ ಯೂಶ್ವಲಿ ಅದನ್ನು ತಾವೇ ಏನೋ ಒಂದು ಪ್ರಯತ್ನ ಮಾಡಿ ಮ್ಯಾನೇಜ್ ಮಾಡ್ತಾರೆ. ಬಟ್ ಯಾವಾಗ ಲಕ್ಷಣ ಅಂತ ಬಂದಾಗ ತುರಿಕೆ ಅನ್ನೋದು ಕಾಮನ್ಲಿ ಏನಿರುತ್ತೆ, ಒಬ್ಬರಲ್ಲಿ ಹೆಚ್ಚು ಒಬ್ಬರಲ್ಲಿ ಕಮ್ಮಿ, ಬಟ್ ಅಸೋಸಿಯೇಟೆಡ್ ಆಗಿ ಕಂಡೇ ಕಾಣ್ತಾ ಇರುತ್ತೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಪೇನು, ರೆಡ್ನೆಸ್ಸು, ಇನ್ಫ್ಲಮೇಷನ್, ಕೆಲವೊಬ್ಬರಲ್ಲಿ ಬೇರೆ ವಿಧಗಳಿದೆ, ಪುಸ್ಟುಲರ್ ಸೋರಿಯಾಸಿಸ್ ಅಂತೀವಿ, ಅಂಥರದ್ದೆಲ್ಲ ಆದಾಗ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರದ್ದಾದಾಗ ಏನಿರುತ್ತೆ, ಫೀವರಿಶ್ ಸಿಂಪ್ಟಮ್ಸು, ಸುಸ್ತಾಗೋ ಅಂಥದ್ದು, ಲೆಥಾರ್ಜಿ ಅನಿಸೋವಂಥದ್ದು, ಇದೆಲ್ಲ ಥರದ್ದು ಕೂಡ ಅಸೋಸಿಯೇಟೆಡ್ ಆಗಿ ಕಾಣಬಹುದು. ಓಕೆ ಡಾಕ್ಟರ್, ಇನ್ನು ಕಾರಣಗಳನ್ನು ನೋಡ್ತಾ ಹೋಗೋದಾದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಕಾರಣಗಳಿಗೆ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ಬೇಸಿಕಲಿ ನಾನು ಹೇಳ್ದಂಗೆ ಈ ಮೇನ್ ಕಾರಣಗಳು ಸೋರಿಯಾಸಿಸ್ಗೆ ಇದೆ ಅಂತ ಹೇಳಿ ಒಂದು ಫಿಕ್ಸೆಡ್ ಇಲ್ಲ. ಈಗ ದೆರ್ ಈಸ್ ಲೈಕ್ ಅ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಜೆನೆಟಿಕ್ ಅಂದರೆ ಅನುವಂಶೀಯತೆಯ ಕಾರಣ. ಈಗ ನಿಮ್ಮ ಮನೆಯಲ್ಲಿ ಪೇರೆಂಟ್ಸಿಗಿದೆ ಅಂದಾಗ ಜನರಲಿ ಅದೇನಿರುತ್ತೆ, ಪಾಸಿಬಿಲಿಟಿ ಟುವರ್ಡ್ಸ್ ಏನು ಮಕ್ಕಳಿಗೆ ಬರಲಿಕ್ಕೆ ಒಂದು 50% ಚಾನ್ಸಸ್ ಇರುತ್ತೆ. ಬಟ್ ದೆನ್ ಅದು ಒಂದೇ ಕಾರಣ ಆಗೋದಿಲ್ಲ. ಇತ್ತೀಚಿನ ದಿನದಲ್ಲಿ ನಾವು ಡೇ ಟು ಡೇ ಬೇಸಿಸಲ್ಲಿ ಕ್ಲಿನಿಕಲ್ಲಿ ನೋಡ್ತಾ ಇರೋದು ಏನಪ್ಪ ಅಂದರೆ ಈ ಅಕ್ವೈರ್ಡ್ ರೀಸನ್ಸಲ್ಲಿ ನಾವು ನೋಡುವಂಥದ್ದು ನಮ್ಮ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇರೋದು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಮೇನ್ ಬರುವಂಥದ್ದು ನಮ್ಮ ಸ್ಟ್ರೆಸ್ ಫ್ಯಾಕ್ಟರ್ಸು. ಅತಿಯಾದ ಒತ್ತಡ ದೇಹದ ಮೇಲೆ ಒಂದು ಹೆಚ್ಚು ಒಂದು ಕಮ್ಮಿ ಯಾವಾಗಲೂ ಮಾಡುತ್ತೆ. ಸೊ ಯಾವಾಗ ನಿಮಗೆ ರೋಗ ನಿರೋಧಕ ಶಕ್ತಿ ಕುಗ್ಲಿಕ್ಕೆ ಕಾರಣಗಳಿದೆ ಅಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಜೆನೆಟಿಕಲಿ ನಿಮ್ಮ ಏನೋ ತಂದೆ ತಾಯಿ ಅಥವಾ ಯಾರೆಲ್ಲಾದರೂ ಈ ಥರ ಸೋರಿಯಾಸಿಸ್ ಇತ್ತು ಅಂಥ ಸಂದರ್ಭದಲ್ಲಿ ನಿಮ್ಮ ದೇಹ ಪ್ರೋನ್ ಟು ಇರುತ್ತೆ. ಆವಾಗ ನಿಮ್ಮ ಒಂದು ಏನು ದೇಹದಲ್ಲಿ ಈ ಥರದ ಲಕ್ಷಣಗಳು ಶುರು ಆಗ್ಬೋದು. ಬಿಕಾಸ್ ಸೋರಿಯಾಸಿಸ್ ಆಟೋಇಮ್ಯೂನ್ ಡಿಸಾರ್ಡರು. ಸೊ ಮನಸ್ಸು ಮತ್ತು ದೇಹ ಎರಡೋದ್ರದ್ದು ಕಾರಣ ಇದೆ. ಸೊ ಹಾಗಿದ್ದಾಗ ನಾವು ಫ್ಯಾಕ್ಟರ್ಸ್ ಏನು ಕಾರಣಗಳು ಅಂದಾಗ ನಾವು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇನ್ನು ಸೈಕೋಸೊಮ್ಯಾಟಿಕ್ ಡ್ರಗ್ಸ್ ಅಂದರೆ ಸೈಕೋಸೊಮ್ಯಾಟಿಕ್ ಕಾರಣಗಳಲ್ಲಿ ಬರುವಂಥದ್ದು ಮನಸ್ಥಿತಿ ಅನ್ನೋದು, ಯೋಚನೆ, ಎಮೋಷನಲ್ ವೇರಿಯೇಷನ್ಸು, ಅತಿಯಾದ ಒತ್ತಡ, ಅದ್ರ ಜೊತೆಗೆ ಕೆಲವೊಂದು ಅತಿಯಾದ ಡ್ರಗ್ಸ್ ಮೆಡಿಕೇಷನ್ಸ್ ತಗೊಳ್ತಾರೆ. ಅಂದರೆ ಕಾನ್ಸ್ಟಂಟ್ ಬೀಟಾ ಬ್ಲಾಕರ್ಸ್ ಯೂಸ್ ಮಾಡಿದಾಗ, ಲಾಂಗ್ ಟರ್ಮ್ NSAIDs ತಗೊಂಡಾಗ, ಅತಿಯಾದ ಪೇನ್ ಕಿಲ್ಲರ್ಸ್ ಯೂಸ್ ಮಾಡಿದಾಗ ಆಲ್ರೆಡಿ ಬೇರೆಯಾದಂಥ ಕಾಯಿಲೆಗಳು ಎಲ್ಲಿ ರೋಗ ನಿರೋಧಕ ಶಕ್ತಿ ಕುಗ್ಗಬಹುದು ಅಂಥ ಕಾಯಿಲೆಯಿಂದ ನೀವು ಬಳಲ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಈಗ ಲಾಂಗ್ ಟರ್ಮ್ ಥೈರಾಯ್ಡ್ ಇಶ್ಯೂಸ್ ಇದೆ, ಲಾಂಗ್ ಟರ್ಮ್ ಬೇರೆ ನಿಮಗೆ ಸ್ಟ್ರೆಸ್, ಡಿಪ್ರೆಷನ್ ಇಶ್ಯೂಸ್ ಇದೆ. ಅಂಥ ಸಂದರ್ಭದಲ್ಲಿ ನೀವು ಅನ್ಹೈಜಿನಿಕ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ರು, ನಿಮ್ಮಲ್ಲಿ ಜೆನೆಟಿಕ್ ಟೆಂಡೆನ್ಸಿ ಇದ್ದರು, ಅದರಲ್ಲೂ ಕೂಡ ನಿಮ್ಮ ದೇಹ ಏನಾಗುತ್ತೆ, ಅಲ್ಲೋ ಒಂದು ಕಡೆ ರೋಗನಿರೋಧಕ ಶಕ್ತಿ ಕಮ್ಮಿ ಆಗಿ ಚರ್ಮದ ಮೇಲೆ ಕೂಡ ಅದರ ಇಂಪ್ಯಾಕ್ಟ್ ಬರ್ಬೋದು. ಅಂಥದ್ರಲ್ಲೂ ಒಂದು ಕಾಯಿಲೆ ಆಗುತ್ತೆ ಈ ಸೋರಿಯಾಸಿಸ್ಸು. ಓಕೆ ಡಾಕ್ಟರ್, ಮಾತನಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ, ನೋಡ್ಕೊಂಬೇಡ. ರಾಜು ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಧ್ವನಿ ಕೇಳಿಸ್ತಾ ಇದ್ರೆ ಜೋರಾಗಿ ಮಾತನಾಡಿ. ಮೇಡಮ್, ಅದು ಕೈಯಲ್ಲಿ. ಓಕೆ ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಹೇಳಿ ರಾಜು ಅವರೇ, ಹೇಳಿ. ಅದು ಬೆರಳುಗಳಲ್ಲಿ ಮಾತ್ರ ಒಂಥರ ಎಲ್ಲ ಚರ್ಮ ಹೇಳ್ತಾ ಇದೆ. ಬೆರಳುಗಳಲ್ಲಿ ಮಾತ್ರನಾ, ಅಂಗೈಯಲ್ಲೂ ಹೇಳ್ತಾ ಇದೆಯಾ? ಅಂಗೈ ಇಲ್ಲ, ಮತ್ತೆ ಬೆರಳು ಮಾತ್ರ. ಬೆರಳು ಅಂದ್ರೆ ಕ್ರ್ಯಾಕ್ಸ್ ಇದೆಯಾ ಅಥವಾ ಚರ್ಮ ಮಾತ್ರ ಸುಲ್ಕೊಂಡಂಗೆ ಆಗ್ತಿದ್ಯಾ? ಸ್ವಲ್ಪ ಅಷ್ಟೇನೆ, ಅಂಗೈಯಲ್ಲೆಲ್ಲೂ ಯಾವಿಲ್ಲ. ಓಕೆ ಓಕೆ. ಸೊ ತುರಿಕೆ ಆ ಥರದ್ದು ಇದೆಯಾ? ಎಷ್ಟು ದಿನದಿಂದ ಆಗ್ತಾ ಇದೆ ಇದು? ಇಲ್ಲ, ತುರಿಕೆ ಇಲ್ಲ, ಅದು ಒಂಥರ ನೋವು ಆಗುತ್ತೆ. ಓಕೆ ಅಷ್ಟೇ, ಸುಮಾರು ಒಂದು ವರ್ಷದಿಂದ ಇದೆ. ಓಕೆ ಓಕೆ ಓಕೆ. ಸೊ ಬೇಸಿಕಲಿ ನೋಡಿ, ನೀವು ಹೇಳೋ ಪ್ರಕಾರ ನೋಡಿದ್ರೆ ಅದು ಯೂಶ್ವಲಿ ನಾವು ಸೋರಿಯಾಸಿಸಲ್ಲಿ ಮತ್ತೊಂದು ವಿಧ ನೋಡ್ತೀವಿ, ಪಾಮಾರ್ ಸೋರಿಯಾಸಿಸ್ ಅಂತ. ಮತ್ತು ಪಾಮಾರ್ ಸೋರಿಯಾಸಿಸ್ ಇದ್ದಾಗ ಅದು ಬರೀ ಬೆರಳುಗಳನ್ನೇ ಇನ್ವಾಲ್ವ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಂಗಂತ ಬೆರಳುಗಳ ಮೇಲೆ ಆಗೋದೇ ಇಲ್ಲ ಅಂತಿಲ್ಲ. ಸೊ ಆಗಿದ್ದಾಗ ಅದು ಎಕ್ಸಿಮಾ ಇರ್ಬೋದು, ಡರ್ಮಟೈಟಿಸ್ ಇರ್ಬೋದು, ಅಥವಾ ಸಿಂಪಲ್ ಸ್ಕಿನ್ ಅಲರ್ಜಿ ಇರ್ಬೋದು. ಎಷ್ಟೋ ಸತಿ ಡೆಫಿಷಿಯನ್ಸಿ ಕಾರಣಗಳಿಂದ ಸ್ಕಿನ್ ಪೀಲಿಂಗ್ ಕೂಡ ಆಗ್ತಿರುತ್ತೆ. ಅದು ಯಾವ ಥರದ್ದು ಏನು ಮತ್ತು ಅದಕ್ಕೆ ಚಿಕಿತ್ಸೆ ಇದು ಏನೇ ಇದ್ದಿದ್ರು ಹೋಮಿಯೋಪತಿಯಲ್ಲಿ ಔಷಧಿ ಇದೆ. ಸೊ 1 ವರ್ಷದಿಂದ ಬಳಲ್ತಾ ಇದ್ದೀರಾ, ಅದು ನಿಮಗೆ ರಿಕವರಿ ಆಗ್ತಿಲ್ಲ ಯಾವುದೇ ರೀತಿ ಮತ್ತು ಮೆಡಿಸಿನಿಂದ ಅಂದರೆ ಒಂದ್ಸತಿ ಬಂದು ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಿ ಎಕ್ಸಾಮಿನೇಷನ್ ನಂತರ ಅದು ಏನು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಎಷ್ಟು ದಿನ ಬೇಕಾಗ್ಬೋದು ಅನ್ನೋದು ಕೂಡ ಗೈಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ರಾಜು ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಜಗದೀಶ್ ಅಂತ ಬೆಂಗಳೂರಿನಿಂದ. ನಮಸ್ತೆ ಜಗದೀಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅವ್ರ ಹತ್ರ ಹೇಳ್ಕೊಳ್ಳಿ. ಹೇಳಿ ನಮಸ್ಕಾರ. ಹೇಳಿ ಹೇಳಿ. ನನ್ನ ಹೆಸರು ಜಗದೀಶ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ, ಹೇಳಿ ಜಗದೀಶ್ ಅವರೇ. ನನಗೆ ಇವತ್ತು ಒಂದು ಸಿಟ್ರಿಜನ್ ಆತರ ಏನಾದ್ರು ಟ್ಯಾಬ್ಲೆಟ್ ತಗೊಂಡ್ರೆ ಮತ್ತೆ ಒಂದು 3-4 ಡೇಸ್ ನನಗೆ ನವೆ ಇರೋದಿಲ್ಲ ಮೈ. ಓಕೆ. ಅದು ಬಿಟ್ರೆ ಮತ್ತೆ 3-4 ಡೇಸ್ ಇರಲ್ಲ, ಮತ್ತೆ ನವೆ ಆದಾಗ ಇನ್ನೊಂದು ತಗೋಬೇಕಾಗುತ್ತೆ. ಅದು ಎಷ್ಟು ಪ್ರಾಬ್ಲಮ್ ಅಂತ. ಅಲ್ಲ, ಇದು ಯಾವಾಗಿಂದ ಈ ತರದ್ದು ನಿಮ್ಮ ಜೊತೆ ನಡೀತಾ ಇದೆ? ಎಷ್ಟು ವರ್ಷದಿಂದ? ಮತ್ತೆ ನಿಮಗೆ
ಆಲ್ಮೋಸ್ಟ್ 1 ವರ್ಷದಿಂದ ಇರ್ಬೋದು ಮೇಡಮ್. ಓಕೆ, ಸೊ ಅದು ಇಚ್ಚಿಂಗ್ ಮಾತ್ರ ಇರುತ್ತಾ ಅಥವಾ ಗುಳ್ಳೆಗಳು ಅದು ಬರುತ್ತಾ ಏನಾದರೂ ಇಚ್ಚಿಂಗ್ ಜೊತೆಗೆ? ಇಲ್ಲ ಮೇಡಮ್, ನಾನು ಇಚ್ಚಿಂಗ್ ಎಲ್ಲಾಗುತ್ತೆ ಅಲ್ಲಿ ಕೆರೆದ್ರೆ ಮಾತ್ರ ಇದು ಬರುತ್ತೆ. ರ್ಯಾಶ್ ಬರುತ್ತಾ? ಹೌದು. ಓಕೆ, ಇದು ಪ್ರೂರೈಟಿಸ್ ಅಥವಾ ಅರ್ಟಿಕೇರಿಯಲ್ ಟೆಂಡೆನ್ಸಿ ಅಂತೀವಿ ನಾವು. ಸೊ ಅರ್ಟಿಕೇರಿಯಾ ಅನ್ನೋದು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಏನು ಹಿಸ್ಟಮಿನ್ ಲೆವೆಲ್ಸ್ ಜಾಸ್ತಿ ಆಗಿ ಅದರಿಂದ ಒಂದು ರೀತಿ ಏನು ಅರಿಥ್ಮ್ಯಾಟಸ್ ಅಂತ ಹೇಳ್ತೀವಿ, ಅದು ಒಂದು ಅದರದ್ದೇ ಚರ್ಮದ ಒಂದು ಸಮಸ್ಯೆ, ಅಲರ್ಜಿಕ್ ರಿಯಾಕ್ಷನ್, ಅದು ಹೈಪರ್ ರಿಯಾಕ್ಷನ್ ಆಫ್ ಅ ಸ್ಕಿನ್ ಅದು. ಸೊ ಅದಕ್ಕೆ ಟ್ರಿಗರಿಂಗ್ ಫ್ಯಾಕ್ಟರ್ಸು ಹಲವಾರು ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಏನಾದರೂ ಕೆಲವೊಂದು ಫುಡ್ಡಲ್ಲಿ ಇರ್ಬೋದು, ಕೆಲವೊಂದು ಸ್ಟ್ರೆಸ್ ಇರ್ಬೋದು, ಕೆಲವೊಂದು ಬೇರೆ ಔಷಧಿಗಳೇನಾದ್ರು ತಗೊಳ್ತಿದ್ರೆ, ಕೆಲವೊಂದು ಸತಿ ನಿಮ್ಗೆ ಏನಾದರೂ ನಿದ್ರೆ ವೇರಿಯೇಷನ್ ಇದ್ದರೆ, ಡಿಜೆಷನ್ ಸರಿ ಇಲ್ಲ ಅಂದರೆ, ಲಿವರ್ ಟಾಕ್ಸಿಸಿಟಿ ಇದೆ ಅಂದರೆ, ಸೊ ಹೀಗೆ ಹಲವಾರು ರೀಸನ್ಸ್ ಇದೆ ಅರ್ಟಿಕೇರಿಯಲ್ ಟೆಂಡೆನ್ಸೀಸ್ ಬರೋಕ್ಕೆ. ಹಾಗಾಗಿ ಅದು ಬರೀ ನೀವು ಸಿಟ್ರಿಜಿನ್ ತೊಗೊಂಡಾಗ ಏನಾಗುತ್ತೆ, ಹಿಸ್ಟಮೈನ್ ಲೆವೆಲ್ಸ್ ಡೌನ್ ಮಾಡಿಬಿಟ್ಟು ಆ್ಯಂಟಿ ಹಿಸ್ಟಮೈನ್ ಅಂತ ಹೇಳ್ತೀವಿ ನಾವು ಸಿಟ್ರಿಜಿನ್ ಎಲ್ಲ. ಸೊ ಆವಾಗ ಅಲ್ಲಿ ಆರಾಮಾಗುತ್ತೆ. ಬಟ್ ನಿಮಗೆ ಯಾಕೆ ಆ ಇರಿಟೇಷನ್ ಬರ್ತಾ ಇದೆ, ಯಾಕೆ ಇಚ್ಚಿಂಗ್ ಬರ್ತಾ ಇದೆ, ನಿಮ್ಮ ದೇಹದಲ್ಲಿ ಯಾಕೆ ಆ ವೇರಿಯೇಷನ್ಸ್ ಕಾಣ್ತಿದೆ, ಯಾಕೆ ರಿಯಾಕ್ಷನ್ ಕೊಡ್ತಾ ಇದೆ ದೇಹ ಅನ್ನೋದನ್ನು ನಾವು ಆಟೋ ಇಮ್ಯೂನ್ ಅಥವಾ ಏನು ಇಮ್ಯೂನ್ ಡಿಸ್ಟರ್ಬೆನ್ಸ್ ಅಂತಲೂ ಹೇಳ್ಬೋದು. ಇದು ದೊಡ್ಡದಾದಂಥ ಸಮಸ್ಯೆಗಿಂತನೂ ಸಣ್ಣ ಇಂಡಿಸ್ಪೋಸಿಷನ್ ಇದೆ. ಇದಕ್ಕೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ, ನೀವು ಬಂದು ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಿ ಸರ್. ಥ್ಯಾಂಕ್ ಯು ಜಗದೀಶ್ ಅವರೇ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾಲ್ತೇಶ್ ವಿಜಯನಗರದಿಂದ. ನಮಸ್ತೆ. 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 ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಆರೋಗ್ಯ ಸಮಸ್ಯೆ ಹೇಳ್ಕೊಳ್ಳಿ. ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳ್ರಿ. ಡಾಕ್ಟರ್, ನಮ್ಮ ತಾಯರ್ದು ಕೈಯಲ್ಲಿ ಕಾಲಲ್ಲಿ ಬಹಳ ಇದು ಕ್ರ್ಯಾಕ್ ಬಿಡ್ತಾ ಇದೆ. ಯಾರಿಗೆ? ನಮ್ಮ ತಾಯರಿಗೆ ಮೇಡಮ್. ಓಕೆ, ಹಾಂ, ಅದ್ರ ಸಂಬಂಧ ಮಾತಾಡ್ತೀವಿ. ಓಕೆ, ಯಾವಾಗಿಂದ ಬರ್ತಾ ಇದೆ ಮೇಡಮ್? 2 ವರ್ಷ ಆಯ್ತು ಅಲ್ಲ. ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೆ ಒಂದು 55-58 ಇದೆ ಮೇಡಮ್. ಓಕೆ, ಈಗ ಏನಾದ್ರು ಚಿಕಿತ್ಸೆ ತಗೋತಾ ಇದ್ದೀರಾ? ಹಾ ಮೇಡಮ್, ಇಲ್ಲಿ ಕೊಪ್ಪಳದಲ್ಲಿ ಡಾಕ್ಟರ್ ಇದ್ರು, ಸ್ಕಿನ್ ಡಾಕ್ಟರ್, ಅವ್ರ ಹತ್ರ ಹೋಗಿ ತಗೊಂತಾ ಇದ್ವಿ, ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಮೂಲಮು ಗುಳಿಗೆ. ಓಕೆ ಓಕೆ, ಇದು ಸಾಮಾನ್ಯ ನೀವು ಹೇಳ್ತಾ ಇರೋದು ಬರೀ ಕಾಲು ಮತ್ತು ಕೈಗೆ ಬರೋದು ಪಾಮರ್ ಸೋರಿಯಾಸಿಸ್ ಅಂತೀವಿ ನಾವು, ಪಾಮರ್ ಮತ್ತು ಪ್ಲಾಂಟರ್ ಸೋರಿಯಾಸಿಸ್ಸು. ಸೊ ಅದಕ್ಕೆ ನೀವು ಮೇಲ್ಮೇಲೆ ಹಚ್ಚೋದ್ರಿಂದ ಅದು ಸಮಾಧಾನ ಕೊಡ್ಬೋದು. ಬಟ್ ಅದು ಕಾಯಿಲೆಯ ಕಾರಣ ಒಳಗಿನಿಂದ ಇದ್ದಾಗ ಸಹಜವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಇಮ್ಯುನಿಟಿ ಇಂಪ್ರೂವ್ ಮಾಡಿಕೊಂಡು ಚರ್ಮದ ಆರೋಗ್ಯ ಇಂಪ್ರೂವ್ ಮಾಡ್ಲಿಕ್ಕೆ ಬೇಕಾಗೋಂಥದ್ದು ಇರುತ್ತೆ. ಸೊ ಆ ಥರದ ಔಷಧಿ ನಮ್ಮ ಹೋಮಿಯೋಪತಿಲಿ ಇದೆ, ನಮ್ಮದು ಹುಬ್ಳಿಯಲ್ಲಿ ಕೂಡ ಬ್ರಾಂಚ್ ಇದೆ. ನಿಮಗೆ ಅನುಕೂಲ ಆದರೆ ಬಂದು ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಮಾಲ್ತೇಶ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಆವಾಗಲೇ ಕಾರಣಗಳನ್ನು ವಿವರಿಸ್ತಾ ಇದ್ರಿ. ಇನ್ನು ಜೆನೆಟಿಕಲಿ ಏನಾದರೂ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದ್ದಾಗ ಚಿಕ್ಕ ವಯಸ್ಸಿಂದನೇ ಬರುತ್ತಾ, ಹೇಗೆ ಡಾಕ್ಟರ್? ಹಂಗೆ ಅನ್ಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಜೀನ್ಸಲ್ಲಿ ಇಟ್ ಈಸ್ ನಾಟ್ ದಟ್ ನಮ್ಗೆ ಡಿಸೀಸೇ ಬರಲ್ಲ ಅಂತಾರ ಹೆಲ್ದಿಯೆಸ್ಟ್ ಕೋಡಿಂಗ್ ಏನಿಲ್ಲ ನಮ್ಮ DNA. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಏನೋ ಕೋಡೆಡ್ ವಿತ್ ಎಲ್ಲ ರೀತಿ ಪಾಸಿಬಿಲಿಟೀಸು. ಬಟ್ ಹೆಂಗಿರುತ್ತೆ, ಈಗ ಡಾರ್ವಿನ್ಸ್ ಥಿಯರಿ ಪ್ರಕಾರ ನಮಗೆ ಈಗ ಇರುವ ಜನ್ರೇಷನಲ್ಲಿ ಯಾವುದೋ ಒಂದು ಸಿವಿಯರ್ ಜೆನೆಟಿಕ್ ಡಿಸೀಸ್ ಇದೆ, ಬಟ್ ದೆನ್ ಅದು ಇಮಿಡಿಯೇಟ್ ನೆಕ್ಸ್ಟ್ ಆಫ್ಸ್ಪ್ರಿಂಗ್ಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅದರ ನೆಕ್ಸ್ಟ್ ಆಫ್ಸ್ಪ್ರಿಂಗ್ಗೆ ಬರುತ್ತೆ. ಬಿಕಾಸ್ ಒಂದು ಜೀನ್ಸ್ಗೆ ಒಂದು ಕಾಯಿಲೆಯನ್ನು ಕಾರ್ಯ ಮಾಡಿದ್ರೆ ಮತ್ತೊಂದು ಜೀನ್ಸ್ ಹೆಲ್ದಿ ಇರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಮಗುವಾಗೋದು ಬೋತ್ ದ ಪೇರೆಂಟಲ್ ಜೀನ್ಸಿಂದ. ಸೊ ಹಾಗಿದ್ದಾಗ ಒಂದು ಜೆನೆಟಿಕ್ ಕಾಯಿಲೆ ಶುರುವಾದಾಗ ಅದು ಹುಟ್ತಾನೆ ಬರ್ಬೋದು ಅನ್ನೋ ಅಂಥದ್ದು ತುಂಬ ರೇರು. ಓನ್ಲಿ ಥಿಂಗ್ ಅದು ಟ್ರಿಗರ್ ಫ್ಯಾಕ್ಟರ್ ಆಗ್ಲಿಕ್ಕೆ ಹೆಂಗಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ಟೀನೇಜಸಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಒಂದು ಪರ್ಟಿಕ್ಯುಲರ್ಲಿ 10+ ಇಯರ್ಸ್ ಮಕ್ಕಳಲ್ಲಿ ಕೂಡ ನಾವು ಇದನ್ನು ಸೋರಿಯಾಸಿಸನ್ನು ಕೆಲವೊಂದರಲ್ಲಿ ಕಾಣ್ತೀವಿ. ಬಟ್ ಹಂಗಂದು ಮಾತ್ರಕ್ಕೆ ಅವರಿಗೆ ಓನ್ಲಿ ಜೀನ್ಸ್ ಕಾರಣ ಆಗಿರೋದಿಲ್ಲ. ಆ ಜೀನ್ಸ್ ಟ್ರಿಗರ್ ಆಗೋದಕ್ಕೆ ಕಾರಣ ಅವರ ಒಂದು ಇಮ್ಯೂನ್ ಸಿಸ್ಟಮ್ ಲೋ ಆಗೋದಕ್ಕೆ ಏನು ಟ್ರಿಗರ್ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ಅವರು ಯಾವುದೋ ಒಂದು ಕಾರಣಕ್ಕೆ ಸ್ಟ್ರೆಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಡಿಸ್ಕಾರ್ಡ್ಸ್ ಇನ್ ದ ಫ್ಯಾಮಿಲಿ, ಪ್ಯಾರೆಂಟಲ್ ಅನ್ಅವೈಲಬಿಲಿಟಿ, ಲಾಸ್ ಆಫ್ ಪೇರೆಂಟ್ ಆಗಿರ್ಬೋದು, ಮಗುವಿನ ಊಟ ತಿಂಡಿ ಪದ್ಧತಿ ಸರಿ ಇಲ್ಲ, ಮಗುವಿನ ಬವೆಲ್ ಮೂಮೆಂಟ್ ಸರಿ ಇಲ್ಲ, ಮಗುವಿಗೆ ಬೇರೆ ಏನಾದರೂ ಸಮಸ್ಯೆಗಳಿದೆ ಆರೋಗ್ಯದಲ್ಲಿ, ಈ ಥರ. ಮತ್ತು ಆ ಥರದ್ದು ಎಲ್ಲ ಟ್ರಿಗರ್ ಫ್ಯಾಕ್ಟರ್ಸ್ ಏನು ಮಾಡುತ್ತೆ, ಇಮ್ಯುನಿಟಿನ ಲೋಯರ್ ಝೋನಲ್ಲಿ ತೊಗೊಂಡು ಹೋದಾಗ ಮಾತ್ರ ಜೆನೆಟಿಕಲಿ ನಿಮಗೆ ಬರಬಹುದಾದ ಕಾಯಿಲೆಗಳೇನಾಗುತ್ತೆ ಬೇಗ ಅಥವಾ ನಂತರ ಅನ್ನೋದು ಡಿಸೈಡ್ ಆಗುತ್ತೆ. ಎಸ್, ಡಾಕ್ಟರ್ ಸ್ನೇಹ ಅವರು ಬಹಳ ಡೀಟೇಲ್ ಆಗಿ ಮಾತನಾಡ್ತಾ ಇದ್ರು. ಸೋರಿಯಾಸಿಸ್ ಸಿಂಪ್ಟಮ್ಸ್ ಏನು, ಯಾವ್ಯಾವ ಕಾರಣಕ್ಕೆ ಇದು ಕಾಣಿಸ್ಕೊಳ್ಳುತ್ತೆ ಅನ್ನೋದಾಗಿ. ಇನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ ನೋಡಿ. ಡಾಕ್ಟರ್ ಸ್ನೇಹ ನಮ್ಮ ಜೊತೆಗಿದ್ದಾರೆ, ಸೋರಿಯಾಸಿಸ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ರು. ಡಾಕ್ಟರ್, ಇನ್ನು ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತಲ್ಲ, ಟ್ರೀಟ್ಮೆಂಟ್ ಆದ ನಂತರನೂ ಕೂಡ ಏನ್ ಕಾರಣ ಇರುತ್ತೆ ಅಂತ? ಬೇಸಿಕಲಿ ಹೆಂಗಿರುತ್ತೆ, ನಿಮಗೆ ಬರೀ ನೀವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ನೀವು ಅದರ ಮೂಲ ಕಾರಣನ ಟ್ರೀಟ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬೇಸಿಕಲಿ ಸೋರಿಯಾಸಿಸ್ನ ಒಂದು ಮೇನ್ ಏನು ಲಕ್ಷಣನೇ ಅದು ರಿಕರೆಂಟ್ಸ್ ಆಗ್ತಾ ಇರುತ್ತೆ. ತಿರ್ಗಾ ಒಂದು ಸೀಸನಲ್ಲಿ ಹೋಗುತ್ತೆ. ಈಗ ಜನರಲಿ ಏನು ಮಾಡ್ತಾರೆ ಎಲ್ಲರೂ, ಫಸ್ಟ್ ಥಿಂಗ್ ಏನೇ ಒಂದು ಚರ್ಮದ ರೋಗ ಬರಲಿ ಅದಕ್ಕೆ ಮಾಡುವಂಥದ್ದು ಆಯಿಂಟ್ಮೆಂಟ್ ಹಾಕ್ತಾರೆ,
ಅದು ಇರಿಟೇಟ್ ಆಗ್ತಿದ್ರೆ, ಈಗ ಆಗಲೇ ಹೇಳಿದ್ರು ಒಬ್ರು ಇಚ್ಚಿಂಗ್ ಆಗ್ತಾ ಇದ್ರೆ ಒಂದು ಸಿಟ್ರಿಜನ್ ತಗೊತಾರೆ, ಒಂದಿಷ್ಟು ದಿನ ಸಮಾಧಾನ ಆಗುತ್ತೆ, ಅನಂತರ ಮತ್ತೆ ಅದು ಬರುತ್ತೆ. ಸೊ ಕೆಲವೊಂದು ಸತಿ ನೀವು ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಕಾರಣ ಆಗುತ್ತೆ ಅದು ತಿರ್ಗಾ ಬರಲಿಕ್ಕೆ. ಅದರದ್ದು ಮೇನ್ ಗುಣನೇ ಆ ಥರ ಇದೆ. ನೀವು 10 ವರ್ಷದಿಂದ ಅದು ಆಗ್ತಾ ಇದ್ರು ಅದರಲ್ಲಿ ಏನಿರುತ್ತೆ, ಸೋರಿಯಾಸಿಸ್ನ ಟೆಂಡೆನ್ಸಿನೇ ಅದು ರಿಕರೆನ್ಸಿ ಅನ್ನುವಂಥದ್ದಕ್ಕೆ ಏನು ಒಳಗಾಗುವಂಥ ಕಾಯಿಲೆ. ಸೊ ಅಂಥದ್ರಲ್ಲಿ ನೀವು ಮೂಲ ಕಾರಣನ ಏನು ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನೇನು ಹೇಳ್ತಾ ಇದ್ದೀನಿ, ಈಗ ನಿಮಗೆ ಜೆನೆಟಿಕಲ್ ಪ್ರಿಡಿಸ್ಪೋಸಿಷನ್ ಇದೆಯಾ, ಅಥವಾ ನಿಮ್ಮಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ ಇದೆಯಾ, ಅಥವಾ ನಿಮ್ಮಲ್ಲಿ ಮೇಂಟೈನಿಂಗ್ ಕಾಸ್ ಇದೆಯಾ. ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ಬರು ಜನಕ್ಕೆ ಏನು ಹೇಳ್ತೀವಿ ನಾವು, ಮೆಡಿಸಿನು ಎಕ್ಸ್ಟರ್ನಲಿ ಫಿಸಿಕಲಿ ಎಲ್ಲ ರೀತಿ ತಗೋತಾರೆ, ಫುಡ್ಡು ಡಯಟ್ ಎಲ್ಲ ಮೇಂಟೈನ್ ಮಾಡ್ತಾರೆ, ಬಟ್ ದೆನ್ ಮನಸ್ಥಿತಿ ಅನ್ನೋದು ಕೂಡ, ಈಗ ಸೈಕೋಸೊಮ್ಯಾಟಿಕ್ ಕಾಸಸ್ ಅಂತ ಹೇಳಿದೆ. ಸೈಕೋಸೊಮ್ಯಾಟಿಕ್ ಕಾಸಸ್ ಅಂದರೆ ನಥಿಂಗ್ ಬಟ್ ನಿಮ್ಮ ಮನಸ್ಥಿತಿ. ಈಗ ಒಬ್ಬರಲ್ಲಿ ಕಾನ್ಸ್ಟಾಂಟ್ಲಿ ಯಾವುದೋ ಒಂದು ಕಾರಣಗಳಿಂದ ಒತ್ತಡ ಅನ್ನೋದು ತುಂಬ ಇದೆ, ಅದು ಹಲವಾರು ರೀತಿ ಇರ್ಬೋದು. ಒಂದು ಎಮೋಷನ್ ನೆಗೆಟಿವ್ ಯಾವುದಿದೆ ಅದು ತುಂಬ ದಿನದಿಂದ ಅವ್ರು ಬಳಲ್ತಾ ಇದ್ದಾರೆ. ಈಗ ಲಾಸ್ ಆಫ್ ಒಂದು ಪಾರ್ಟ್ನರ್, ಅದು ನೆವರ್ ಏನು ಕ್ಯೂರಿಂಗ್ ಎಮೋಷನ್ನು, ಅದು ಯಾವಾಗಲೂ ಅಲ್ಲಿ ಒಂದು ರೀತಿ ಬೇಸರ, ಒಂದು ರೀತಿ ಸ್ಯಾಡ್ನೆಸ್ ಅನ್ನೋದು ಪ್ರಿವೆಲೆಂಟ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಮೇಂಟೈನಿಂಗ್ ಕಾಸ್ಗೆ ತಕ್ಕನಾದಂಥ ಕೌನ್ಸಿಲಿಂಗು ಮತ್ತು ಡಿಸ್ಟ್ರೆಸ್ಸಿಂಗ್ ಆ್ಯಕ್ಟಿವಿಟೀಸು ಇದನ್ನು ಯಾವುದು ಫಾಲೋ ಮಾಡಲ್ಲ. ಎಷ್ಟೋ ಜನ ಮನಸ್ಥಿತಿ ಸರಿ ಇಟ್ಕೊಂಡ್ರು ಫುಡ್ ಹ್ಯಾಬಿಟ್ಸ್ ಎರಾಟಿಕ್ ಇರುತ್ತೆ, ಮಲಗುವಂಥ ರೀತಿ ಸರಿ ಇರೋದಿಲ್ಲ, ಅಡಿಕ್ಷನ್ಸ್ ಇರುತ್ತೆ. ಸೊ ಇಂಥವೆಲ್ಲ ಇದ್ದಾಗ ಏನಾಗುತ್ತೆ, ಜಾಸ್ತಿ ರಿಕರೆನ್ಸಿ ಆಗಲಿಕ್ಕೆ ನೀವು ಅವಕಾಶ ಕೊಡ್ತಾ ಇರ್ತೀರಾ. ಪ್ಲಸ್ ನೀವು ಬರೀ ಸಿಂಪ್ಟಮ್ ರೆಡ್ಯೂಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಚ್ಚಿಂಗ್ ಇದೆ, ಬರೀ ನವೆ ಕಮ್ಮಿ ಆಗೋದು, ಮೇಲೆ ಪ್ಯಾಚ್ ಕಾಣ್ತಾ ಇದೆ, ಆಯಿಂಟ್ಮೆಂಟಲ್ಲಿ ಹಚ್ಚಿ ಕ್ಲೀನ್ ಮಾಡುವಂಥದ್ದು, ಅದು ಮಾಡೋದ್ರಿಂದ ನಿಮ್ಮ ಒಂದು ಕಾಯಿಲೆ ದೇಹದಲ್ಲಿರೋ ಶಕ್ತಿ ಅನ್ನೋದು ಸಂಪೂರ್ಣವಾಗಿ ಹೀಲ್ ಆಗೋದಿಲ್ಲ. ಯಾವಾಗ ಅದನ್ನು ನೀವು ಹೀಲ್ ಮಾಡ್ತೀರಾ ಆವಾಗ ಮಾತ್ರ ನೀವು ರಿಮಿಷನ್ಸ್ ಅಥವಾ ತಿರ್ಗ ಬರುವಂಥ ಸಾಧ್ಯತೆಯನ್ನು ಸ್ಟಾಪ್ ಮಾಡಬಹುದು. ಓಕೆ ಡಾಕ್ಟರ್, ಯಾವುದೇ ಟೈಪ್ಗಳಾಗಿರ್ಬೋದು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂತ? ಈಗ ಸೋರಿಯಾಸಿಸ್ ಅಲ್ಲಿ ಮೇನ್ 90% ನಾವು ನೋಡೋದು ಪ್ಲಾಕ್ ಸೋರಿಯಾಸಿಸ್ ಆದರೂ, ಪಾಮರ್ ಸೋರಿಯಾಸಿಸ್ಸು, ಡ್ಯಾಂಡ್ರಫ್ ಅಥವಾ ಸ್ಕಾಲ್ಪ್ ಸೋರಿಯಾಸಿಸ್ಸು, ಎಲ್ಲದಕ್ಕೂ ಮೇನ್ ಈಗ ಪ್ರತಿಯೊಬ್ಬರಿಗೂ 100 ಜನ ಇದ್ದಾರೆ ಅಂದರೆ ಎಲ್ಲರಿಗೂ ಅವರವರ ಕಾರಣ ಬೇರೆ ಇರುತ್ತೆ. ಅವರ ಕಾರಣದ ಜೊತೆಗೆ ಅವರ ಕಾಯಿಲೆಯ ಮ್ಯಾನಿಫೆಸ್ಟೇಷನ್ ಬೇರೆ ಇರುತ್ತೆ. ಹಿಂಗೆ ಒಬ್ಬರಿಗೆ ಬಾಡಿ ಮೇಲೆಲ್ಲ ಇರುತ್ತೆ, ಒಬ್ಬರಿಗೆ ಬರೀ ಕೈಗೆ ಮಾತ್ರ ಇರುತ್ತೆ, ಒಬ್ಬರಿಗೆ ತಲೆಯಲ್ಲಿ ಮಾತ್ರ ಇರುತ್ತೆ. ಸೊ ಅವರವರ ತಕ್ಕನಾಗೆ ಅವರ ಒಂದು ಜೆನೆಟಿಕಲ್ ಅನಾಲಿಸಿಸ್ ಮಾಡಿ ಅವರಿಗೆ ಯಾವ ಥರದ ಹೆಚ್ಚು ಕಮ್ಮಿ ಆಗ್ತಿದೆ, ಯಾವಾಗಿಂದ ಇದೆ, ಅವರ ದೇಹ ಸ್ಥಿತಿ ಬೇರೆ ರೀತಿ ಏನಿದೆ, ಮನಸ್ಥಿತಿ ಹೇಗಿದೆ, ಎಲ್ಲನೂ ಎನಲೈಸ್ ಮಾಡಿ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಏನು ಮಾಡ್ತೀವಿ, ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪ್ಯಾಥಿಕ್ ಮೆಡಿಸಿನ್ಸ್ ಅಂತ ನಾವು ಅವರಿಗೆ ತಕ್ಕನಾದ ಮೆಡಿಸಿನ್ ಲೈನ್ನ ಪ್ಲಾನ್ ಮಾಡ್ತೀವಿ. ಹಾಗಿದ್ದಾಗ ಅವರ ಒಂದು ಮೇನ್ ಕಾರಣಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಅದರಲ್ಲಿ ಕ್ಯೂರ್ ಫ್ಯಾಕ್ಟರ್ ಅಥವಾ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅನ್ನೋದನ್ನು ಜನ ನೋಡ್ತಾರೆ. ಲಕ್ಷಣಗಳಾದಂಥ ಪ್ಯಾಚ್ ಆಗ್ಬೋದು, ತುರಿಕೆ ಆಗಬಹುದು, ಅದು ಇನ್ನೊಂದು ಸತಿ ಕಾಂಪ್ಲಿಕೇಶನ್ ಆಗಿ ಜಾಯಿಂಟ್ಗಳ ಮೇಲೆ ಪೇನ್ ಆಗ್ತಾ ಇರುತ್ತೆ. ಸೊ ಆ ಥರದ್ದೆಲ್ಲ ಸಮಸ್ಯೆಗಳನ್ನು ಕೂಡ ಏನು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಸಿಗಲಿಕ್ಕೆ ಏನೋ ಅವಕಾಶನೂ ಇದೆ. ಜೊತೆಗೆ ಎಷ್ಟೋ ಸತಿ ನೀವು ಬೇರೆ ಕನ್ವೆನ್ಷನಲ್ ಮೆಡಿಸಿನ್ಸಲ್ಲಿ ಏನು ಮಾಡ್ತೀರಾ, ಪೇನ್ಗೆ ಅಂತ ಆಗಲಿ ಅಥವಾ ಸ್ಟೆರಾಯ್ಡ್ಸ್ ಎಲ್ಲ ಯೂಸ್ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಬಟ್ ದೆನ್ ಹೋಮಿಯೋಪತಿ ಔಷಧಿಯಲ್ಲಿ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಅಥವಾ ಅಡ್ಡ ಪರಿಣಾಮ ಅನ್ನೋ ಬರುವುದಿಲ್ಲ. ಇರೋ ಕಾಯಿಲೆ ಸರಿ ಹೋಗುತ್ತೆ. ಜೊತೆಗೆ ನಿಮ್ಮ ದೈಹಿಕವಾದ ಓವರ್ ಆಲ್ ಹೆಲ್ತ್, ಮೈಂಡ್ ಆಸ್ ವೆಲ್ ಆಸ್ ಫಿಸಿಕ್ಕು ಸಂಪೂರ್ಣವಾಗಿ ಹೆಲ್ದಿ ಆಗಲಿಕ್ಕೆ ನಿಮ್ಮ ಏಜ್ ತಕ್ಕನಂಗೆ, ನಿಮ್ಮ ಜೆನೆಟಿಕ್ಸ್ಗೆ ತಕ್ಕನಂಗೆ ಅವಕಾಶ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ನೀವು ಫಸ್ಟ್ ಹಾಫ್ನಲ್ಲೇ ಹೇಳಿದ್ರಿ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಆಫ್ಟರ್ ಟ್ರೀಟ್ಮೆಂಟ್ ಅನ್ನೋದಾಗಿ. ಈ ಲೈಫ್ ಸ್ಟೈಲ್ ಚೇಂಜಸ್ಗಳು ಮಾಡ್ಕೊಳ್ಬೇಕಾಗತ್ತಾ ಅಥವಾ ಫುಡ್ ಡಯಟ್ ಅಲ್ಲಿ ಏನಾದರೂ ಸಜೆಸ್ಟ್ ಮಾಡ್ತೀರಾ? ಡೆಫಿನೆಟ್ಲಿ. ಈಗ ಜನರಲ್ ಏನಿದೆ, ಮ್ಯಾಕ್ಸಿಮಮ್ ಪರ್ಸೆಂಟೇಜಲ್ಲಿ ಸೋರಿಯಾಸಿಸ್ ಅಥವಾ ಬೇರೆ ಯಾವುದೇ ಚರ್ಮದ ಸಮಸ್ಯೆ ಬಂದಾಗ ಆದಷ್ಟು ಎನಿಮಲ್ ಪ್ರೋಟೀನ್ ಅಂದರೆ ಈ ಒಂದು ಚಿಕನ್ ಅಥವಾ ಮಟನ್ ಅಥವಾ ಓವರ್ ಫ್ಯಾಟ್ ಕಂಟೆಂಟ್ಸು, ಮತ್ತು ಸ್ಟೋರ್ಡ್ ಫುಡ್ಡು ಅಥವಾ ಪ್ಯಾಕ್ಡ್ ಫುಡ್ಡು, ಜನರಲಿ ಈಗ ರೆಡಿ ಟು ಮೇಕ್ ಫುಡ್ ಎಲ್ಲ ಇರುತ್ತೆ. ಮತ್ತು ಅತಿಯಾದ ಒಂದು ಸ್ವೀಟ್ನರ್ಸ್ ಯೂಸ್ ಮಾಡೋವಂಥದ್ದು, ಅತಿಯಾದ ಕೊಬ್ಬಿನಾಂಶ ಇರುವಂಥ ಫುಡ್ ಯೂಸ್ ಮಾಡುವಂಥದ್ದು, ಈ ಥರದನ್ನೆಲ್ಲ ಜನರಲಿ ಅವಾಯ್ಡ್ ಮಾಡಬೇಕು. ಗ್ಲೂಟೆನ್ ಫ್ರೀ ಡಯಟ್ ತೊಗೋಬೇಕು. ಬಿಕಾಸ್ ನಿಮ್ಮ ಒಂದು ಸ್ಕಿನ್ಗೂ ನಿಮ್ಮ ಒಂದು ಗಟ್ಗೂ ತುಂಬ ಲಿಂಕ್ ಇರುತ್ತೆ. ನಿಮ್ಮ ಒಂದು ಡೈಲಿ ಬೇಸ್ ಮೇಲೆ ತಿಂದದ್ದು ಕ್ಲೀನಾಗಿ ಹೋಗಬೇಕು, ಮೋಷನ್ಸು ಬವೆಲ್ ಮೂಮೆಂಟ್ಸ್ ಕ್ಲಿಯರ್ ಇರಬೇಕು. ಯಾವಾಗ ನಿಮ್ಮದು ಡೈಜೆಷನ್ ಸರಿ ಇಲ್ಲ, ಯಾವಾಗ ನೀವು ತಿನ್ನುವಂಥ ಆಹಾರ ಪದಾರ್ಥ ಒಂದೇ ಅಂಶದಲ್ಲಿ ಜಾಸ್ತಿ ಇದೆ, ಅತಿಯಾದ ಪ್ರೋಟೀನ್ ಇದೆ, ಆ ಥರದ್ದು ಇದ್ದಾಗ ಜನರಲಿ ಏನಾಗುತ್ತೆ, ಅದು ಒಂದು ರೀತಿಯಾದಂಥ ಬ್ಲಡ್ ಇಂಪ್ಯೂರಿಟೀಸ್ ಕಾರಣ ಆಗುತ್ತೆ. ಮೆಟಬಾಲಿಸಮ್ ಸರಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಇದು ಮೇಂಟೈನಿಂಗ್ ಕಾಸ್ ಆಗಿ ಕಾರಣ ಆಗುತ್ತೆ. ಜೊತೆಗೆ ಪ್ರಾಪರ್ ವಾಟರ್ ಇಂಟೇಕು, ಮಿನಿಮಮ್ ಒಂದು 6 to 8 hours ನಿದ್ದೆ ಮಾಡುವಂಥದ್ದು, ಆದಷ್ಟು ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸ್ಗಳು ಅವಾಯ್ಡ್ ಮಾಡುವಂಥದ್ದು. ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸ್ ಅಂದಾಗ ಆಲ್ಕೋಹಾಲ್ ಆಗ್ಬೋದು, ಸ್ಮೋಕಿಂಗ್ ಆಗ್ಬೋದು, ಅತಿಯಾದ ಟೀ ಕಾಫಿ ಕೂಡ ಒಂದು ರೀತಿಯಾದ ಅಡಿಕ್ಷನ್ಸು, ಎರೆಟೆಡ್ ಡ್ರಿಂಕ್ಸ್ಗಳನ್ನು ಅದು ಆಗ್ಬೋದು, ಕೋಕು, ಥಾಮ್ಸಪ್, ಅವನ್ನು ಕೂಡ ಸ್ಟಾಪ್ ಮಾಡೋವಂಥದ್ದು. ಜೊತೆಗೆ ನಿಮ್ಮ ಒಂದು ಎಲ್ಲ ರೀತಿಯಾದಂಥ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ಸಲ್ಲಿ ಬೇಸಿಕ್
ನೀವು ಚಿಕ್ಕ ವಯಸ್ಸಿಂದ ಏನು ತಿನ್ಕೊಂಡು ಬಂದಿದ್ದೀರಾ ಆ ಥರದ ಫುಡ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡೋದು, ಜೊತೆಗೆ ನಿಮ್ಮ ಮನಸ್ಥಿತಿ ಇವತ್ತಿನ ದಿನದ್ದು ಸ್ಟ್ರೆಸ್ ಇವತ್ತಿಗೆ ರಿಲ್ಯಾಕ್ಸ್ ಮಾಡುವಂಥದ್ದು. ಇನ್ ಕೇಸ್ ನಿಮ್ಗೆ ಆಗ್ತಿಲ್ಲ ಅಂಥ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಅಥವಾ ಕಮ್ಯುನಿಕೇಟ್ ಮಾಡೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಸೋರಿಯಾಸಿಸ್ ಅನ್ನೋದು ಆಟೋಇಮ್ಯೂನ್ ಡಿಸೀಸು. ಆಟೋಇಮ್ಯೂನ್ ಡಿಸೀಸ್ ಅಂದಾಗ ಮನಸ್ಸು ದೇಹ ಎರಡೂ ಇನ್ವಾಲ್ವ್ ಆಗಿರುತ್ತೆ. ನಿಮ್ಮ ದೇಹ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಏನು ಡಿಸ್ಟರ್ಬ್ ಆಗ್ತಾ ಇದೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಕರೆಕ್ಟ್ ಮಾಡುವಂಥದ್ದು, ಅದರ ಜೊತೆಗೆ ಹೀಲಿಂಗಿಗೆ ಬೇಕಾಗೋ ಔಷಧಿಗಳ ಸಹಾಯ ತಗೊಳ್ಳುವಂಥದ್ದು. ವೆಲ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು. ಓಕೆ, ನಮಸ್ತೆ. ಇದುವರೆಗೆ ನಮ್ಮ ಜೊತೆಗಿದ್ದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ ಸ್ನೇಹ ಅವರು. ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, ಎಚ್ಎಸ್ಆರ್ ಲೇಔಟ್. ಇತರ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ 1800 108 1212. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.